ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಯುಎಸ್ ಇಸ್ರೇಲ್ ಇರಾನ್ ಯುದ್ಧದ ತೀವ್ರತೆ ಇಡೀ ಜಗತ್ತನ್ನೇ ನಡುಗಿಸಿ ಬಿಡ್ತಿದೆ. ಇರಾನ್ನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿ ಇಸ್ರೇಲ್ ಅಮೆರಿಕನ್ ದಾಳಿಗೆ ಪ್ರಾಣ ಕಳ್ಕೊಂಡ್ರು ಅನ್ನೋ ವಿಚಾರವೇ ಇದೀಗ ಮಧ್ಯಪ್ರಾಚ್ಯ ದೇಶಗಳಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಇರಾನ್, ಇಸ್ರೇಲ್ ಮತ್ತು ಇಡೀ ಮಧ್ಯಪ್ರಾಚ್ಯದಲ್ಲಿ ಭಾರಿ ಪ್ರಮಾಣದಲ್ಲಿ ದಾಳಿಗಳನ್ನು ನಡೆಸ್ತಿದೆ. ಕುವೈಟ್ನಲ್ಲಿ ಇರಾನ್ನ ಕ್ಷಿಪಣಿ ದಾಳಿಯಲ್ಲಿ 3 ಅಮೆರಿಕನ್ ಸೈನಿಕರು ಸಾವನ್ನಪ್ಪಿದ್ರೆ 5 ಜನ ನಾಗರಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇರಾನಿನ ಕ್ಷಿಪಣಿ ದಾಳಿಗೆ ತುತ್ತಾಗಿ ಇಸ್ರೇಲ್ನ ಹಲವಾರು ಜನರು ಸಾವನ್ನಪ್ಪಿದ್ದಾರೆ. ಏತನ್ಮಧ್ಯೆ ಇರಾನ್ ತನ್ನ ಹೊಸ ನಾಯಕತ್ವದ ಬಗ್ಗೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿದೆ ಅಂತ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೈಲೆಂಟ್ ಆಗಿ ವಿಚಾರ ಮುಂದಿಟ್ಟಿದ್ದಾರೆ. ಅಲ್ಲದೆ ನಮ್ಮ ಮುಂದೆ ಯಾರೇ ಬಂದರೂ ಇದೇ ಗತಿ ಅಂತ 48 ಇರಾನಿನ ನಾಯಕರನ್ನ ಕೊಂದಿದ್ದೇವೆ, ಮುಂದೇನು ಲೆಕ್ಕಕ್ಕಿಲ್ಲ ಅಂತ ಹುಬ್ಬೇರಿಸಿ ಜಗತ್ತಿನೆದುರು ಹೇಳಿಕೊಂಡಿದ್ದಾರೆ ಟ್ರಂಪ್. ಅಲ್ಲದೆ ಅಂತಿಮ ಗುರಿ ಸಾಧಿಸುವವರೆಗೂ ಇರಾನ್ ಮೇಲಿನ ದಾಳಿಗಳು ಮುಂದುವರಿಯುತ್ತಲೇ ಇರುತ್ತವೆ ಎಂದು ಪ್ರತೀಕಾರದ ಮಾತನಾಡಿದ್ದಾರೆ ಟ್ರಂಪ್. ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದ್ರೆ ಅತ್ತ ಕಡೆ ಇರಾನ್ ಜೊತೆ ಬೆಂಬಲಕ್ಕೆ ನಿಂತಿದೆ ಹೆಜ್ಬೊಲ್ಲಾ. ಇಸ್ರೇಲ್ ಮೇಲೆ ಭೀಕರ ಮಿಸೈಲ್ ದಾಳಿ ನಡೆಸುತ್ತಲೇ ಇದೆ. ಅದಕ್ಕೆ ಟಾರ್ಗೆಟ್ ಮಾಡಿದ್ದೆ ಬೆಳ್ಳಂ ಬೆಳಕೆ. ಇದು ಐಡಿಎಫ್ ಪ್ರತೀಕಾರ ಅಂತ ಎದೆಯುಬ್ಬಿಸಿ ಹೇಳಿದೆ. ಅಷ್ಟಕ್ಕೂ ಉಭಯ ರಾಷ್ಟ್ರಗಳ ನಸುಕಿನ ಜಾವದ ದಾಳಿ ಹೇಗಿತ್ತು ಅನ್ನೋದನ್ನ ಪಿನ್ ಟು ಪಿನ್ ಆಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಹೆಜ್ಬೊಲ್ಲಾ ಮೇಲೆ ಇಸ್ರೇಲ್ ದಾಳಿ, ಇಸ್ರೇಲ್ ಮೇಲೆ ಹೆಜ್ಬೊಲ್ಲಾ ರಾಕೆಟ್ ದಾಳಿ. ಸ್ನೇಹಿತರೆ, ಲೆಬನಾನ್ನ ಶಿಯಾ ಸಶಸ್ತ್ರ ಗುಂಪು ಹೆಜ್ಬೊಲ್ಲಾ ಈಗ ಇಸ್ರೇಲ್, ಯುಎಸ್ ಮತ್ತು ಇರಾನ್ ನಡುವಿನ ಯುದ್ಧಕ್ಕೆ ಧುಮುಕಿದೆ. ಹೆಜ್ಬೊಲ್ಲಾ ಉತ್ತರ ಇಸ್ರೇಲ್ ಮೇಲೆ ರಾಕೆಟ್ಗಳನ್ನ ಸಿಡಿಸಿರೋದನ್ನ ಖಾತ್ರಿಪಡಿಸಿದೆ ಇರಾನ್ನ ಪ್ರಾಕ್ಸಿ. ಅಲ್ಲದೆ ಈ ದಾಳಿ ಮುಸ್ಲಿಂ ಸರ್ವೋಚ್ಚ ನಾಯಕ ಅಲಿ ಖಮೇನಿಯ ಹತ್ಯೆಗೆ, ಅವರ ರಕ್ತಕ್ಕೆ ಪ್ರತೀಕಾರ ಎಂದು ಕರೆದುಕೊಂಡಿದೆ. 2024ರ ನವೆಂಬರ್ನಲ್ಲಿ ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ಕದನ ವಿರಾಮದ ನಂತರ ಇಸ್ರೇಲ್ ಮೇಲೆ ನಡೆಸಿದ ಮೊದಲ ರಾಕೆಟ್ ದಾಳಿ ಇದು. ಈ ಭೀಕರ ದಾಳಿಯಲ್ಲಿ ಹೈಫಾದ ದಕ್ಷಿಣದಲ್ಲಿರುವ ಕ್ಷಿಪಣಿ ರಕ್ಷಣಾ ತಾಣವನ್ನ ಗುರಿಯಾಗಿಸಿಕೊಂಡಿರುವುದಾಗಿ ಹಿಜ್ಬೊಲ್ಲಾ ಹೇಳಿಕೊಂಡಿದೆ. ಲೆಬನಾನ್ನಿಂದ ಉತ್ತರ ಇಸ್ರೇಲ್ನಲ್ಲಿ ಹಾರಿಸಲಾದ ರಾಕೆಟ್ ಧ್ವಂಸಗೊಳಿಸಿದ್ದೇವೆ ಎಂದು ಐಡಿಎಫ್ ಹೇಳಿಕೊಂಡಿದೆ. ತನ್ನ ನೆಲೆಗಳನ್ನು ಬಳಸಿಕೊಳ್ಳಲು ಅಮೆರಿಕಾಗೆ ಬ್ರಿಟನ್ ಅನುಮತಿ. ಇರಾನ್ ವಿರುದ್ಧ ರಕ್ಷಣಾತ್ಮಕ ದಾಳಿ ನಡೆಸಲು ತನ್ನ ದೇಶದ ಮಿಲಿಟರಿ ನೆಲೆಗಳನ್ನು ಬಳಸಬೇಕೆಂಬ ಅಮೆರಿಕದ ವಿನಂತಿಯನ್ನ ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮನ್ ಅನುಮತಿಸಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ ವಿಡಿಯೋ ಸಂದೇಶದಲ್ಲಿ ಸ್ಟಾರ್ಮನ್ ಅವರು ಇರಾನ್ ಈ ಪ್ರದೇಶದಾದ್ಯಂತ ಕ್ಷಿಪಣಿಗಳನ್ನು ಹಾರಿಸದಂತೆ, ಅಮಾಯಕ ನಾಗರಿಕರನ್ನ ಕೊಲ್ಲದಂತೆ, ಬ್ರಿಟಿಷ್ ಜನಜೀವನಕ್ಕೆ ಅಪಾಯವನ್ನುಂಟು ಮಾಡದಂತೆ ಮತ್ತು ಭಾಗಿಯಾಗದ ದೇಶಗಳ ಮೇಲಿನ ದಾಳಿಯನ್ನು ತಡೆಯಲು ನಾವು ಈ ವಿನಂತಿಯನ್ನು ಸ್ವೀಕರಿಸಲು ಸಿದ್ಧವಿದ್ದೇವೆ ಎಂದು ಅಧಿಕೃತವಾಗಿ ಅನುಮತಿ ನೀಡಿದ್ದಾರೆ. ಇರಾನ್ ಮೇಲಿನ ದಾಳಿಯ ನಂತರ ತೈಲ ಬೆಲೆ ಏರಿಕೆ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ದಾಳಿ ನಡೆಸಿದ ನಂತರದಲ್ಲಿ ವಿಶ್ವದಾದ್ಯಂತ ತೈಲ ಬೆಲೆಗಳು ಏರಿಕೆಯಾಗಿವೆ. ಸೋಮವಾರ ಬೆಳಗ್ಗೆ ಅಂದ್ರೆ ಇಂದು ಏಷ್ಯಾದಲ್ಲಿನ ಇಂಧನ ಮಾರುಕಟ್ಟೆಗಳಲ್ಲಿ ಬ್ರೆಂಟ್ ಕಚ್ಚಾ ತೈಲ ಮತ್ತು ನೈಮೆಕ್ಸ್ ಲೈಟ್ ಸ್ವೀಟ್ ಆಯಿಲ್ಗಳ ಬೆಲೆಯಲ್ಲಿ ಭಾರಿ ಏರಿಕೆಯಾಗಿದೆ. 10%ಕ್ಕೂ ಹೆಚ್ಚು ಮಿಗಿಲಾದ ಬೆಲೆ ಹೆಚ್ಚಳ ಮಾಡಲಾಗಿದೆ. ಬ್ರೆಂಟ್ ಕಚ್ಚಾ ತೈಲವು ಬ್ಯಾರೆಲ್ಗೆ 9% ಏರಿಕೆಯಾಗಿದೆ. ಅಂದ್ರೆ $79.30 ತಲುಪಿದ್ರೆ ನೈಮೆಕ್ಸ್ ಸುಮಾರು 8.5% ಏರಿಕೆಯಾಗಿದೆ. ಅಂದ್ರೆ $72.70 ಮೊತ್ತಕ್ಕೆ ಏರಿಕೆಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆಯನ್ನ ಕಡಿಮೆ ಮಾಡಲು ಯುರೋಪಿಯನ್ ಒಕ್ಕೂಟ ಮನವಿ. ಯುರೋಪಿಯನ್ ಒಕ್ಕೂಟ ಇಯು ಮಧ್ಯಪ್ರಾಚ್ಯದಲ್ಲಿ ಇರಾನಿನ ದಾಳಿಗಳನ್ನು ಖಂಡಿಸಿದ್ದು, ಯುರೋಪ್ ಮತ್ತು ಅದರಾಚೆಗೆ ಯುದ್ಧದ ಉದ್ವಿಗ್ನತೆಗಳನ್ನು ತಡೆಗಟ್ಟಲು ಒತ್ತಾಯಿಸಿದೆ. ಇಯು ವಿದೇಶಾಂಗ ನೀತಿ ಮುಖ್ಯಸ್ಥೆ ಕಾಜಾ ಕಲಾಸ್ ಈ ಪ್ರದೇಶದಲ್ಲಿ ಇಯು ನಾಗರಿಕ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳಲು ನಾವು ಎಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ. ದಾಳಿಗೊಳಗಾದ ಅಥವಾ ಪ್ರಭಾವಿತರಾದ ಪಾಲುದಾರರೊಂದಿಗೆ ಇಯು ತನ್ನ ಬೆಂಬಲ ನೀಡುತ್ತದೆ ಎಂದು ಹೇಳಿದ್ದಾರೆ. ಯುದ್ಧದಲ್ಲಿ 7 ಇರಾನ್ ಸೇನಾ ಕಮಾಂಡರ್ಗಳ ಸಾವು. ಇರಾನ್ನ ತಸ್ನಿಮ್ ಸುದ್ದಿ ಸಂಸ್ಥೆ ವರದಿ ಮಾಡಿರುವ ಪ್ರಕಾರ ಅಮೆರಿಕ ಇಸ್ರೇಲ್ನ ವೈಮಾನಿಕ ದಾಳಿಯಲ್ಲಿ 7 ಇರಾನಿನ ಮಿಲಿಟರಿ ಕಮಾಂಡರ್ಗಳು ಸಾವನ್ನಪ್ಪಿದ್ದಾರೆ. ಹತ್ಯೆಯಾದ ಕಮಾಂಡರ್ಗಳಲ್ಲಿ ಸಶಸ್ತ್ರ ಪಡೆಗಳ ಸುಪ್ರೀಂ ಕಮಾಂಡರ್ ಕಚೇರಿಯ ಮುಖ್ಯಸ್ಥ ಮೇಜರ್ ಜನರಲ್ ಶಾಹಿದ್ ಮೊಹಮ್ಮದ್ ಶಿರಾಜ್ ಕೂಡ ಸೇರಿದ್ದಾರೆ. ವರದಿಗಳ ಪ್ರಕಾರ ಸಶಸ್ತ್ರ ಪಡೆಗಳ ಜನರಲ್ ಸ್ಟಾಫ್ನ ಗುಪ್ತಚರ ಉಪ ಜನರಲ್ ಶಾಹಿದ್ ಸಲೇಹ್ ಅಸಾದಿ ಕೂಡ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ.
ಇದಕ್ಕೂ ಮೊದಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 2 ದಿನಗಳ ದಾಳಿಯಲ್ಲಿ 48 ಇರಾನಿನ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ ಎಂದು ಹೇಳಿದ್ದಾರೆ. ಇರಾನ್ನಲ್ಲಿ 1000ಕ್ಕೂ ಹೆಚ್ಚು ಟಾರ್ಗೆಟ್ಗಳ ಮೇಲೆ ದಾಳಿ. ಸ್ನೇಹಿತರೆ, ಇರಾನ್ನ ವಿರುದ್ಧದ ಆಪರೇಷನ್ ಎಪಿಕ್ ಫ್ಯೂರಿಯ ಮೊದಲ 24 ಗಂಟೆಗಳಲ್ಲಿ 1000ಕ್ಕೂ ಹೆಚ್ಚು ಇರಾನ್ ಜಾಗಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗಿದೆ ಎಂದು ಯುಎಸ್ ಸೆಂಟ್ರಲ್ ಕಮಾಂಡ್ ಸ್ಪಷ್ಟಪಡಿಸಿದೆ. ಸ್ಟೆಲ್ತ್ ಬಾಂಬರ್ಗಳು, ಡ್ರೋನ್ಗಳು, ಫೈಟರ್ ಜೆಟ್ಗಳು ಮತ್ತು ಕ್ಷಿಪಣಿ ವಿರೋಧಿ ವ್ಯವಸ್ಥೆಗಳು ಸೇರಿದಂತೆ ಕಾರ್ಯಾಚರಣೆಗಳಲ್ಲಿ ಬಳಸಲಾದ ಯುಎಸ್ ಮಿಲಿಟರಿ ಸ್ವತ್ತುಗಳನ್ನು ಪಟ್ಟಿ ಮಾಡುವ ಫ್ಯಾಕ್ಟ್ ಶೀಟ್ ಅನ್ನು ಸೆಂಟ್ರಲ್ ಕಮಾಂಡ್ ಹಂಚಿಕೊಂಡಿದೆ. ದಾಳಿಗೊಳಗಾದ ಇರಾನಿನ ಟಾರ್ಗೆಟ್ಗಳಲ್ಲಿ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರಗಳು, ಬ್ಯಾಲಿಸ್ಟಿಕ್ ಕ್ಷಿಪಣಿ ತಾಣಗಳು ಮತ್ತು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂದರೆ IRGCನ ಜಂಟಿ ಪ್ರಧಾನ ಕಚೇರಿಗಳು ಸೇರಿವೆ. ಬ್ರಿಟನ್, ಫ್ರಾನ್ಸ್ ಮತ್ತು ಜರ್ಮನಿಯಿಂದ ಜಂಟಿ ಹೇಳಿಕೆ. ಇರಾನ್ ತನ್ನ ನೆರೆಹೊರೆಯವರ ಮೇಲೆ ನಡೆಸುತ್ತಿರುವ ದಾಳಿಯನ್ನು ಖಂಡಿಸಿ ಬ್ರಿಟನ್, ಫ್ರಾನ್ಸ್ ಮತ್ತು ಜರ್ಮನಿ ಜಂಟಿ ಹೇಳಿಕೆ ನೀಡಿವೆ. ಯುದ್ಧ ದಾಳಿ ನಿಲ್ಲಿಸುವಂತೆ ಟೆಹರಾನ್ಗೆ ಕರೆ ನೀಡಲಾಗಿದ್ದು, ಅದರ ಹಿತಾಸಕ್ತಿಗಳನ್ನು ರಕ್ಷಿಸಲು ಯಾವುದೇ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲು ಈ 3 ದೇಶಗಳು ಸಿದ್ಧರಿರುವುದಾಗಿ ಎಚ್ಚರಿಕೆಯನ್ನು ನೀಡಿವೆ. ಕೀರ್ ಸ್ಟಾರ್ಮನ್, ಎಮ್ಯಾನ್ಯುಯಲ್ ಮ್ಯಾಕ್ರನ್ ಮತ್ತು ಫೆಡ್ರಿಕ್ ಮೆರ್ಚ್ ನಮ್ಮ ಮತ್ತು ಈ ಪ್ರದೇಶದಲ್ಲಿನ ಮಿತ್ರ ರಾಷ್ಟ್ರಗಳ ಹಿತಾಸಕ್ತಿಗಳನ್ನು ರಕ್ಷಿಸಲು ನಾವು ಕ್ರಮಗಳನ್ನು ತೆಗೆದುಕೊಳ್ತೇವೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇರಾನ್ ರಕ್ಷಣಾ ಪಡೆಗಳಿಗೆ ಶರಣಾಗುವಂತೆ ಟ್ರಂಪ್ ಸೂಚನೆ. ಮಧ್ಯಪ್ರಾಚ್ಯದಲ್ಲಿ ಇರಾನ್ ದಾಳಿಗಳ ಮಧ್ಯೆ ಬಿಡುಗಡೆಯಾದ ತಮ್ಮ ಇತ್ತೀಚಿನ ವಿಡಿಯೋದಲ್ಲಿ ಟ್ರಂಪ್ ಇರಾನ್ ರಕ್ಷಣಾ ಪಡೆಗಳಿಗೆ ಶರಣಾಗುವಂತೆ ಸೂಚನೆ ನೀಡಿದ್ದಾರೆ. ಇರಾನ್ ಮಿಲಿಟರಿ ಪಡೆಗಳಿಗೆ ನಿಮ್ಮ ಶಸ್ತ್ರಾಸ್ತ್ರಗಳನ್ನು ಬದಿಗಿಟ್ಟು ಶರಣಾಗಿ ಸಾವಿನಿಂದ ಬಚಾವಾಗಿ ಎಂದು ಮನವಿ ಮಾಡ್ತೇನೆ. ಈ ದಾಳಿಗಳಲ್ಲಿ ಸಾವು ಖಚಿತ, ಇದರಿಂದ ಯಾರಿಗೂ ಒಳ್ಳೆಯದಲ್ಲ ಎಂದು ಸೂಚನೆಯನ್ನು ನೀಡಿದ್ದಾರೆ. ಅಲ್ಲದೆ ಇರಾನ್ ನಾಗರಿಕರಿಗೂ ನೇರ ಮನವಿ ಮಾಡಿದ್ದಾರೆ. ಅಲ್ಲಿನ ಸರ್ಕಾರದ ಬದಲಾವಣೆಯಿಂದ ಮಾತ್ರ ಈ ಯುದ್ಧ ನೀತಿ ಮುಕ್ತಾಯವಾಗುತ್ತೆ ಎಂದು ಕರೆ ನೀಡಿದ್ದಾರೆ ಟ್ರಂಪ್. ಸ್ವಾತಂತ್ರ್ಯವನ್ನ ಬಯಸುವ ಎಲ್ಲ ಇರಾನಿನ ದೇಶಭಕ್ತರೇ ಧೈರ್ಯವಾಗಿರಿ, ಧೈರ್ಯಶಾಲಿಯಾಗಿರಿ, ನಿಮ್ಮ ದೇಶವನ್ನ ಮರಳಿ ಪಡೆದುಕೊಳ್ಳಿ, ಅಮೆರಿಕ ನಿಮ್ಮೊಂದಿಗಿದೆ ಎಂದು ಇರಾನಿಯನ್ನರ ಬೆಂಬಲಕ್ಕೆ ನಿಂತಿದ್ದಾರೆ ಟ್ರಂಪ್. ಅಮೆರಿಕದ ಸೈನಿಕರ ಸಾವಿಗೆ ನಾವು ಸೇಡು ತೀರಿಸಿಕೊಳ್ಳುತ್ತೇವೆ ಎಂದ ಟ್ರಂಪ್. ವಿಡಿಯೋ ಸಂದೇಶದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧ ಕಾರ್ಯಾಚರಣೆಗಳು ಪೂರ್ಣ ಪ್ರಮಾಣದಲ್ಲಿ ಮುಂದುವರೆದಿದ್ದು, ನಮ್ಮ ಉದ್ದೇಶ ಈಡೇರುವವರೆಗೆ ಈ ದಾಳಿ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ದುಃಖಕರವೆಂದರೆ ಈ ದಾಳಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಮೆರಿಕನ್ನರು ಕೊಲ್ಲಲ್ಪಡಬಹುದು. ಅಮೆರಿಕ ಅವರ ಸಾವಿಗೆ ಸೇಡು ತೀರಿಸಿಕೊಳ್ಳುತ್ತದೆ. ನಾಗರಿಕತೆಯ ವಿರುದ್ಧ ಯುದ್ಧ ಮಾಡಿದ ಭಯೋತ್ಪಾದಕರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸುತ್ತದೆ ಎಂದು ಟ್ರಂಪ್ ದ್ವೇಷದ ಕಿಡಿ ಹೊತ್ತಿಸಿದ್ದಾರೆ. ಮಧ್ಯಪ್ರಾಚ್ಯದಾದ್ಯಂತ ಇರಾನ್ ದಾಳಿ. ಇರಾನ್ನ ಸುಪ್ರೀಂ ನಾಯಕ ಅಲಿ ಖಮೇನಿಯ ಮರಣದ ನಂತರ ಇರಾನ್ ಮಧ್ಯಪ್ರಾಚ್ಯದಾದ್ಯಂತ ಅಮೆರಿಕದ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಗಳನ್ನು ಪ್ರಾರಂಭಿಸಿದೆ. ಕುವೈತ್ನಲ್ಲಿರುವ ಅಮೆರಿಕದ ಏರ್ ಬೇಸ್ ಮೇಲೆ ನಡೆದ ದಾಳಿಯಲ್ಲಿ 3 ಅಮೆರಿಕದ ಸೈನಿಕರು ಸಾವನ್ನಪ್ಪಿದ್ದು 5 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇರಾನಿನ ಕ್ಷಿಪಣಿ ಇಸ್ರೇಲ್ನ ಸಿನಗಾಗ್ಗೆ ಬಡಿದು ಅಲ್ಲಿ ಆಶ್ರಯ ಪಡೆದಿದ್ದ 9 ಜನರು ಸಾವನ್ನಪ್ಪಿದ್ದಾರೆ. ಇರಾನ್, ಬಹರೇನ್, UAE ಮತ್ತು ಕುವೈತ್ನಲ್ಲಿಯೂ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳನ್ನು ನಡೆಸಿದೆ. ಇಸ್ರೇಲ್, ಯುನೈಟೆಡ್ ಸ್ಟೇಟ್ಸ್ ಮತ್ತು ಇರಾನ್ ನಡುವಿನ ಯುದ್ಧವು ಮಧ್ಯಪ್ರಾಚ್ಯದಾದ್ಯಂತ ಹರಡಿದ್ದು, ಇರಾನ್ ಮಧ್ಯಪ್ರಾಚ್ಯದಲ್ಲಿರುವ US ಮಿಲಿಟರಿ ನೆಲೆಗಳ ಮೇಲೆ ಮತ್ತು ಇಸ್ರೇಲ್ ಮೇಲೆ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳನ್ನು ನಡೆಸುತ್ತಲೇ ಇದೆ. ಇದು 3ನೇ ವಿಶ್ವ ಮಹಾಯುದ್ಧಕ್ಕೆ ಮುನ್ನುಡಿ ಬರೆದಂತಾಗಿದೆ. ಮುಂದೆ ಇದರಿಂದ ಪಾಡುಪಡುವವರು ನಾಗರಿಕರೇ ಹೊರತು ಪ್ರತೀಕಾರಕ್ಕೆ ಸಜ್ಜಾಗಿರುವ ಮಹಾನಾಯಕರಲ್ಲ ಅನ್ನೋದೇ ಖೇದಕರ. ನೋಡೋಣ ಏನೆಲ್ಲ ಬೆಳವಣಿಗೆಗಳು ನಡೆಯುತ್ತವೆ, ಏನೆಲ್ಲ ಅನಾಹುತಗಳು ಜರುಗುತ್ತವೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.